ಶಾಲಾ ಮಕ್ಕಳು ಮತ್ತು ಪೋಷಕರಿಗೆ ಗುಡ್ ನ್ಯೂಸ್ ಅನ್ನ ಕೊಟ್ಟಿದೆ ಹೈಕೋರ್ಟ್. ಬೋರ್ಡ್ ಪರೀಕ್ಷೆಗಳಿಂದ ವಿದ್ಯಾರ್ಥಿಗಳಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. 5, 8, 9 ಹಾಗೆ 11ನೇ ತರಗತಿಯ ಬೋರ್ಡ್ ಪರೀಕ್ಷೆಗಳನ್ನ ರದ್ದು ಮಾಡಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. ಸರ್ಕಾರ ಈ ಸೆಕ್ಷನ್ಗಳಿಗೆ 5, 8, 9 ಹಾಗೆ 11ನೇ ತರಗತಿಯ ಮಕ್ಕಳಿಗೆ ಬೋರ್ಡ್ ಪರೀಕ್ಷೆಯನ್ನ ನಿಗದಿ ಮಾಡಿತ್ತು. ಅದನ್ನ ಪ್ರಶ್ನಿಸಿ ಖಾಸಗಿ ಶಾಲಾ ಸಂಘಟನೆಗಳು ಕೋರ್ಟ್ ಮೆಟ್ಟಿಲೇರಿದ್ವು. ಈಗ ಹೈಕೋರ್ಟ್ ಸರ್ಕಾರದ ಆದೇಶವನ್ನ ರದ್ದು ಮಾಡಿದೆ. ಬೋರ್ಡ್ ಪರೀಕ್ಷೆಯನ್ನ ರದ್ದುಗೊಳಿಸಿ ಹೈಕೋರ್ಟ್ ಆದೇಶವನ್ನ ಹೊರಡಿಸಿದೆ. 5 ಮತ್ತು 8ನೇ ತರಗತಿಗೆ ಬೋರ್ಡ್ ಎಕ್ಸಾಮ್ಸನ್ನು ಮಾಡಬೇಡಿ ಅಂತ ಹೇಳ್ಬಿಟ್ಟು ರುಪ್ಸಾ ಕರ್ನಾಟಕದ ವತಿಯಿಂದ ಹೈಕೋರ್ಟ್ಗೆ ಹೋಗಿದ್ವಿ. ಮೊದಲನೇ ಬೆಂಚ್ ತೀರ್ಮಾನ ನಮ್ಮ ಪರವಾಗಿತ್ತು. ಆಮೇಲೆ ಡಬಲ್ ಬೆಂಚ್ಗೆ ಹಾಕ್ಕೊಂಡು ಮತ್ತೆ ಅದನ್ನು ಸುಪ್ರೀಂ ಕೋರ್ಟ್ಗಾಗಿ ಹೇಗೋ ಎಕ್ಸಾಮ್ಸನ್ನು ಮಾಡೋದರಲ್ಲಿ ನಾಗೇಶ್ ಅವರು ಯಶಸ್ವಿ ಆದರು. ಆದರೆ ಈ ಬಾರಿ ಮತ್ತೆ ಹೇಗೇನು ರುಪ್ಸಾ ಕರ್ನಾಟಕ ಕೋರ್ಟ್ಗೆ ಹೋಯಿತು. ಯಾಕಂದರೆ ಈ ಬಾರಿ ಬರೀ 5, 8 ಮತ್ತು 9 ಕೂಡ ಸೇರಿಸ್ಕೊಂಡು 11ಕ್ಕೂ ಕೂಡ ಸೇರಿಸ್ಕೊಂಡು ಇವರು ಎಕ್ಸಾಮನ್ನು ಬೋರ್ಡ್ ಎಕ್ಸಾಮ್ ಮಾಡುವಂಥ ಒಂದು ವ್ಯವಸ್ಥಿತ ಪ್ರಯತ್ನವನ್ನು ಮಾಡಿದರು. ಸೊ ನಾವು ಯಾಕೆ ಅದನ್ನು ಬೋರ್ಡ್ ಎಕ್ಸಾಮ್ಸನ್ನು ವಿರೋಧ ಮಾಡ್ತೀವಿ ಅಂದರೆ RTEಯನ್ನು ಅಕ್ಸೆಪ್ಟ್ ಮಾಡಿಕೊಂಡು 2009ಇಂದ ಇಲ್ಲಿಯವರೆಗೂ ನಾವು CCE ಮೆಥಡನ್ನು ಫಾಲೋ ಮಾಡ್ತಾಯಿದ್ದೀವಿ. 5 ಮತ್ತು 8 ನಾವು ಸ್ಕೂಲ್ ಹಂತದಲ್ಲೇ ಪರೀಕ್ಷೆ ಮಾಡಬೇಕು ಅನ್ನೋದು ಅದು ನಿಯಮ. ಅದನ್ನು ಬೋರ್ಡ್ ಎಕ್ಸಾಮ್ ಆಗಿ ಮಾಡಬಾರ್ದು ಅಂತ, ಯಾಕಂದರೆ CCE ವಿರೋಧ ಆಗುತ್ತೆ ಅಂತ. ಸೊ ಅದನ್ನೇ ತಪ್ಪು ಆದೇಶವನ್ನು ಅಂದರೆ ನೋಟಿಫಿಕೇಷನ್ನ ಸರ್ಕಾರ ಮಾಡಿತ್ತು. ಹೇಗೆ ಅಂತಂದರೆ CCE ಅಂಡರಲ್ಲೇ ನಾವು ಬೋರ್ಡ್ ಎಕ್ಸಾಮ್ ಮಾಡ್ತೀವಿ ಅಂತ. ಬೋರ್ಡ್ ಎಕ್ಸಾಮ್ ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ವಿಷ್ಣು ಪ್ರಸಾದ್ ನೀಡ್ತಾ ಹೋಗ್ತಾರೆ. ವಿಷ್ಣು ಪ್ರಸಾದ್, ಬೋರ್ಡ್ ಪರೀಕ್ಷೆಯನ್ನ ರದ್ದುಗೊಳಿಸಿರುವಂತಹ ತನ್ನ ಆದೇಶದಲ್ಲಿ ಹೈಕೋರ್ಟ್ ಯಾವೆಲ್ಲ ವಿಚಾರಗಳನ್ನ ಉಲ್ಲೇಖ ಮಾಡಿದೆ ಅಂತ ಹೇಳಿ? ಖಂಡಿತ ವಿದೇಶಿ, ಇವತ್ತು ಆಕ್ಚುಲಿ ಹೈಕೋರ್ಟ್ನ ಧಾರವಾಡ ಪೀಠದಲ್ಲಿ ನ್ಯಾಯಮೂರ್ತಿ ಆಗಿರುವಂತಹ ರವಿ ವಸ್ಮನಿ ಅವರು ಈ ಒಂದು ಆದೇಶವನ್ನು ಹೊರಡಿಸುವಂತಹ ಕೆಲಸವನ್ನು ಮಾಡಿದ್ರು. ರಾಜ್ಯ ಸರ್ಕಾರ ಈಗಾಗಲೇ 5ನೇ ತರಗತಿಯಿಂದ 8 ಮತ್ತು 9ನೇ ತರಗತಿಯ ಮಕ್ಕಳಿಗೆ ಮತ್ತೆ 11th ಸ್ಟ್ಯಾಂಡರ್ಡ್ ಇರುವಂತಹ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅನ್ನ ಕನ್ಫರ್ಮ್ ಮಾಡಿ ಮಾಡಿತ್ತು. ಆದೇಶವನ್ನ ರದ್ದುಗೊಳಿಸುವಂತಹ ಕೆಲಸವನ್ನ ಇವತ್ತು ಹೈಕೋರ್ಟ್ ಮಾಡಿದೆ. ಇನ್ನ ಈ ಒಂದು ವಿಚಾರದಲ್ಲಿ ನೋಡೋದಾದ್ರೆ ಕೆಲವೊಂದಷ್ಟು ಅಂಶಗಳನ್ನ ಇಲ್ಲಿ ಪರಿಗಣನೆ ತೆಗೆದುಕೊಳ್ಳುವಂತಹ ಕೆಲಸವನ್ನ ಕೋರ್ಟ್ ಮಾಡೋದೇನಂತಂದ್ರೆ, ಬೋರ್ಡ್ ಮಟ್ಟದ ಪರೀಕ್ಷೆ ಏನಿದೆ ಇದನ್ನ ನಡೆಸುವಂತಹ ಸಂದರ್ಭದಲ್ಲಿ ಇದು ಅನುದಾನಿತ ಶಾಲೆಗಳಿಗೆ ಅನ್ವಯ ಆಗೋದಿಲ್ಲ. ಇದು ಕೇವಲ ಸರ್ಕಾರಿ ಶಾಲೆಗಳಿಗೆ ಮಾತ್ರ ಅನ್ವಯ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತಿದ್ದಾರೆ. ಕಾರಣ ಏನಂತಂದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಏನು ಮಕ್ಕಳಿಗೆ ಟೀಚ್ ಮಾಡುವಂತದ್ದು ಏನ್ ಮಾಡ್ತಾರೆ, ಸಬ್ಜೆಕ್ಟ್ ಗಳನ್ನ ಯಾವ ಪಠ್ಯಕ್ರಮವನ್ನ ಬಳಕೆ ಮಾಡ್ತಾರೆ ಅದೇ ಪಠ್ಯಕ್ರಮವನ್ನ ಅನುದಾನಿತ ಶಾಲೆಗಳಲ್ಲಿ ಬಳಕೆ ಮಾಡೋದಿಲ್ಲ. ಈ ವೇಳೆಯಲ್ಲಿ ರಾಜ್ಯ ಸರ್ಕಾರ ಸುತ್ತೋಲೆ ಹೊರಡಿಸಿ ಬೋರ್ಡ್ ಎಕ್ಸಾಮ್ ಆದ್ರೆ ಇವರು ಕ್ವಶನ್ ಪ್ರಿಪೇರ್ ಮಾಡುವಂತ ಕೆಲಸವನ್ನ ಸರ್ಕಾರದ ಶಿಕ್ಷಣ ಇಲಾಖೆ ಮಾಡುತ್ತೆ. ಈ ರೀತಿ ಕ್ವಶನ್ ಪ್ರಿಪೇರ್ ಮಾಡಿದಂತ ಸಂದರ್ಭದಲ್ಲಿ ಆ ಒಂದು ಪಠ್ಯಕ್ರಮ ಮತ್ತೆ ಅಲ್ಲಿ ಅನುದಾನಿತ ಶಾಲೆಗಳಲ್ಲಿ ಏನು ಟೀಚ್ ಮಾಡುವಂತಹ ಪಠ್ಯಕ್ರಮ ಏನಿದೆ ಎರಡೂ ಕೂಡ ವಿಭಿನ್ನ ರೀತಿ ಆಗುತ್ತೆ. ಈ ರೀತಿ ವಿಭಿನ್ನ ಆದಂತಹ ಸಂದರ್ಭದಲ್ಲಿ ಮಕ್ಕಳಿಗೆ ಅದಕ್ಕೆ ಉತ್ತರ ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಇದು ಸಾಕಷ್ಟು ಕಷ್ಟ ಆಗುತ್ತೆ ಅನ್ನೋ ಒಂದು ಪಾಯಿಂಟ್ ಅನ್ನ ಹೈಕೋರ್ಟ್ ಪರಿಗಣನೆಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾವೆ. ಇದರ ಜೊತೆಗೆ ಈ ರೀತಿ ಬೋರ್ಡ್ ಎಕ್ಸಾಮ್ ನ ನೆಸೆಸಿಟಿ ಏನಿಲ್ಲ. ಯಾಕಂತಂದ್ರೆ ನಾರ್ಮಲ್ ಆಗಿ ಏನು ಪರೀಕ್ಷೆ ನಡೆಸುವಂತ ಸಂದರ್ಭದಲ್ಲಿ ಅಪ್ ಟು SSLC ತನಕನೂ ಕೂಡ ಕೇವಲ ಏನು ಶಾಲೆ ಹಂತದಲ್ಲಿ ಅಲ್ಲಿ ಎಕ್ಸಾಮ್ ನ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿ ಶಾಲೆಯವರೇ ಅವರಿಗೆ ಪರೀಕ್ಷೆಯನ್ನ ನಡೆಸುವಂತಹ ಅವಕಾಶ ಇದೆ. ಅದನ್ನ ಬಿಟ್ಟು ಯಾವ ಉದ್ದೇಶಕ್ಕೋಸ್ಕರ ಬೋರ್ಡ್ ಮಾಡಿದ್ರು ಅನ್ನೋ ಒಂದು ಪ್ರಶ್ನೆಯನ್ನ ಚಾಲೆಂಜ್ ಮಾಡುವಂತಹ ಕೆಲಸವನ್ನ ಇಲ್ಲಿ ರುಪ್ಸಾ ಸಂಘಟನೆ ಮಾಡಿತ್ತು. ಅದನ್ನ ಪರಿಗಣನೆಗೆ ತೆಗೆದುಕೊಂಡಂತಹ ಕೋರ್ಟ್ ಇವರು ಈಗ ಏನು ಅನುದಾನಿತ ಶಾಲೆಗಳಿಗೆ ಇದು ಅನ್ವಯ ಆಗುದಿಲ್ಲ, ಕೇವಲ ಸರ್ಕಾರಿ ಶಾಲೆಗಳಿಗೆ ಅನ್ವಯ ಆಗುತ್ತೆ ಅನ್ನೋ ಒಂದು ಆಧಾರವಾಗಿ ಇಟ್ಕೊಂಡು ಇವತ್ತು ರದ್ದು ಮಾಡುವಂತಹ ಕೆಲಸವನ್ನು ಮಾಡಿದೆ ವಿದ್ಯಾಶ್ರೀ. ಈ ಮೂಲಕ ಎಲ್ಲೊಂದ್ ಕಡೆ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಇರುವಂತದ್ದು ಇಂಪಾರ್ಟೆಂಟ್ ಇತ್ತು ಅಂದ್ರೆ ಬೋರ್ಡ್ ಎಕ್ಸಾಮ್ ಮಾಡೋದು ಸರಿ ಇಲ್ಲ ಅನ್ನೋದೇನಿಲ್ಲ. ಆದ್ರೆ ಬೋರ್ಡ್ ಎಕ್ಸಾಮ್ ಅನ್ನ ನಡೆಸುವಂತಹ ಸಂದರ್ಭದಲ್ಲೂ ಕೂಡ ಅದೇ ಪಠ್ಯಕ್ರಮ ಇರಬೇಕಾಗಿರುವಂತದ್ದು ಕಡ್ಡಾಯ ಆಗುತ್ತೆ. ಯಾಕಂದ್ರೆ ಬೇರೆ ಪಠ್ಯಕ್ರಮದ ವಿದ್ಯಾರ್ಥಿಗಳು ಇದ್ದಂತ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಹೈಕೋರ್ಟ್ ಈ ಒಂದು ಆದೇಶವನ್ನು ಮಾಡಿರುವಂತದ್ದು ವಿದ್ಯಾಶ್ರೀ. ಥ್ಯಾಂಕ್ ಯು ವಿಷ್ಣು ಪ್ರಸಾದ್. ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.